Hello students, welcome to the class. Myself I am Sahana, economics lecturer in Alpha Pre-University College, KR Nagar. In the last previous class, we discussed about what do you mean by demand and what are the determinants of demand and what is demand function. The first is what is demand ಬಗ್ಗೆ discuss ಮಾಡಿದ್ವಿ. So demand means the quantity of a good that consumer purchase in a market at particular price and particular period of time is known as the demand. So demand ಅನ್ನೋದು ಒಂದು particular price ಮತ್ತು ಒಂದು particular period of time ಅಲ್ಲಿ the quantity of good ನ consumer market ಅಲ್ಲಿ purchase ಮಾಡೋದನ್ನೇ demand ಅಂತ ಹೇಳ್ತೀವಿ. So the quantity of good that consumer purchase, it depends on the price of a good, the price of other goods, consumer income and taste and preferences. These four factors will be called as determinants of demand. Important question 2 marks ಕೇಳ್ತಾರೆ, what are the determinants of demand ಅಂತ ಹೇಳಿ. So determinants of demand ಅಂತ ಹೇಳಿದ್ರೆ the price of a good, the price of other good, I mean related good, ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಈ ನಾಲ್ಕನೇ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್ ಅಂತ ಹೇಳ್ತಾರೆ. ಸೊ ಈ ನಾಲ್ಕರ ಮೇಲೇ ಒಬ್ಬ ಕನ್ಸ್ಯೂಮರ್ ತನ್ನ ಪರ್ಚೇಸಿಂಗ್ ಪವರ್ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಡಿಮ್ಯಾಂಡ್ ಫಂಕ್ಷನ್. You know students, demand function means it explains the relationship between quantity demand and its determinants. ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಅದ್ರ ಡಿಟರ್ಮಿನೆಂಟ್ಸ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಡಿಮ್ಯಾಂಡ್ ಫಂಕ್ಷನಲ್ಲಿ ಪಿ ಈಕ್ವಲ್ಸ್ ಫಂಕ್ಷನ್ ಆಫ್ ಪಿ, ಪಿ ಆರ್, ವೈ ಆ್ಯಂಡ್ ಟಿ. ಪಿ ಅಂತ ಹೇಳಿದ್ರೆ ಪ್ರೈಸ್ ಆಫ್ ಎ ಗೂಡ್, ಪಿ ಆರ್ ಅಂತ ಹೇಳಿದ್ರೆ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್, ಟಿ ಅಂತ ಹೇಳಿದ್ರೆ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ವೈ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಇನ್ಕಮ್. ಈ ನಾಲ್ಕು ಡಿಟರ್ಮಿನೆಂಟ್ಸ್ಗೂ ಕ್ವಾಂಟಿಟಿ ಡಿಮ್ಯಾಂಡ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ಡಿಮ್ಯಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಈ ಡಿಮ್ಯಾಂಡ್ ಫಂಕ್ಷನು ಮೇನಾಗಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. When the price is increases, the quantity demand will be decreases. The price is decreases, the quantity demand is increases. So there is an inverse relationship between the quantity demand and the price. So in the equation ಅಲ್ಲಿ ಪ್ರೈಸ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿದ್ರೆ ಕ್ಯೂ ಡಿ ಅನ್ನೋದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಸೊ ಇವೆರಡರ ಮಧ್ಯ ಇನ್ವರ್ಸ್ ರಿಲೇಷನ್ಶಿಪ್ ಇರುತ್ತೆ. ಆ ಬೇಸ್ ಮೇಲೆ ಒಂದು ಈಕ್ವೇಷನ್ ಹಾಕಿ ಒಂದು ಪ್ರಾಬ್ಲಮ್ ಕೂಡ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡ್ತೀವಿ. ಸೊ ದಿಸ್ ಇಸ್ ಮೈ 12th ವಿಡಿಯೋ ಕ್ಲಾಸ್ ಆನ್ ದ ಚಾಪ್ಟರ್ 2, ದಟ್ ಈಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲಾ ಆಫ್ ಡಿಮ್ಯಾಂಡ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. So the law of demand explains the relationship between quantity demand and its price. So law of demand quantity demand and quantity demand ಗೂ ಮತ್ತೆ ಪ್ರೈಸ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ ಲಾ ಆಫ್ ಡಿಮ್ಯಾಂಡ್. ಸೊ ಲಾ ಆಫ್ ಡಿಮ್ಯಾಂಡ್ ಎಕ್ಸ್ಪ್ಲೈನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಡಿಮ್ಯಾಂಡ್ ಆ್ಯಂಡ್ ಪ್ರೈಸ್. ದ ಲಾ ಆಫ್ ಡಿಮ್ಯಾಂಡ್ ಸ್ಟೇಟ್ ದಟ್ other thing remaining constant, when the price is increases, the demand for it decreases. When the price is decreases, the demand is increases. So the law of demand ಏನು ಹೇಳುತ್ತೆ ಅಂತ ಹೇಳಿದ್ರೆ ಅದರ್ ಥಿಂಗ್ ರಿಮೈನಿಂಗ್ ಕಾನ್ಸ್ಟೆಂಟ್, ಬೇರೆ ಎಲ್ಲ ಥಿಂಗು ಕಾನ್ಸ್ಟೆಂಟ್ ಆಗಿದ್ದಾಗ ಪ್ರೈಸ್ ಇನ್ಕ್ರೀಸ್ ಆದರೆ ದ ಕ್ವಾಂಟಿಟಿ ಡಿಮ್ಯಾಂಡ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. when the price ಡಿಕ್ರೀಸ್ ಆದರೆ ಕ್ವಾಂಟಿಟಿ ಡಿಮ್ಯಾಂಡು ಇನ್ಕ್ರೀಸ್ ಆಗೋದನ್ನೇ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಸೊ ದ ಲಾ ಆಫ್ ಡಿಮ್ಯಾಂಡ್ ಸ್ಟೇಟ್ ದಟ್ ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ when the price of good of a good, the price of a good increases, the price of a good increases, demand for its decreases, decreases when the price of good, when the price of a good decreases, demand for its increases. Okay, ಇದನ್ನೇ law of demand ಅಂತ ಹೇಳ್ತೀವಿ.
ಸೊ ಲಾ ಆಫ್ ಡಿಮ್ಯಾಂಡ್ ಏನು ಸ್ಟೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದರ್ ಥಿಂಗ್ ರಿಮೈನಿಂಗ್ ಕಾನ್ಸ್ಟೆಂಟ್, ಬೇರೆ ಎಲ್ಲ ಥಿಂಗ್ಸು ಕೂಡ ಕಾನ್ಸ್ಟೆಂಟ್ ಆಗಿದ್ದಾಗ ವೆನ್ ದ ಪ್ರೈಸ್ ಆಫ್ ಎ ಗುಡ್ ಇನ್ಕ್ರೀಸಸ್, ಯಾವುದಾದ್ರೂ ಒಂದು ಕಮಾಡಿಟಿದು ಪ್ರೈಸ್ ಇನ್ಕ್ರೀಸ್ ಆದರೆ ಆ ಕಮಾಡಿಟಿದು ಡಿಮ್ಯಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಒಂದು ಕಮಾಡಿಟಿದು ಪ್ರೈಸು ಇನ್ಕ್ರೀಸ್ ಆದರೆ ಆ ಕಮಾಡಿಟಿದು ಡಿಮ್ಯಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವಾಗ ಒಂದು ಕಮಾಡಿಟಿದು ಪ್ರೈಸು ಡಿಕ್ರೀಸ್ ಆಗುತ್ತೋ ಆಗ ಆ ಪ್ರೈಸ್ದು ಡಿಮ್ಯಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದನ್ನೇ ಲಾ ಆಫ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ನೀವು ಕಾಮನ್ ಆಗು ನೋಡ್ಬೋದು, ನೀವು ಕಾಮನ್ ಆಗಿ ಈಗ ಟೊಮೊಟೊ 10 kg ಇದ್ದಾಗ ನಾವು ಪರ್ಚೇಸಿಂಗ್ ಮಾಡೋವಂಥ ಕೆಪಾಸಿಟಿ ಏನಾಗಿರುತ್ತೆ, ಜಾಸ್ತಿಯಾಗಿ ಟೊಮೊಟೊಗೆ ಡಿಮ್ಯಾಂಡ್ ಬರುತ್ತೆ. ಅದೇ ಟೊಮ್ಯಾಟೊ ಏನಾದರೂ 10 ರೂಪೀಸಿಂದ 50 ರೂಪೀಸ್ಗೆ ಇನ್ಕ್ರೀಸ್ ಆದರೆ ಅವಾಗ ಏನಾಗುತ್ತೆ, ನಾವು ಮೊದಲಷ್ಟೇ ಪರ್ಚೇಸಿಂಗ್ ಪವರ್ ಮಾಡ್ತೀವಿ, ಇಲ್ಲ ಅವಾಗ ಏನಾಗುತ್ತೆ, ನಮ್ಮದು ಪರ್ಚೇಸಿಂಗ್ ಪವರ್ ಏನಾಗುತ್ತೆ, ಡಿಕ್ರೀಸ್ ಆಗಿಬಿಡುತ್ತೆ. ಅದನ್ನೇ ಲಾ ಆಫ್ ಡಿಮ್ಯಾಂಡ್ ಹೇಳುತ್ತೆ. ಸೊ ಸೇಮ್ ನಾವಿಲ್ಲಿ ಕಾಮನ್ ಆಗಿ ನೋಡಿದ್ರು ಅಷ್ಟೇ, ಯಾವುದಾದ್ರೂ ಒಂದು ಕಮಾಡಿಟಿ ಪ್ರೈಸ್ ಇನ್ಕ್ರೀಸ್ ಆದರೆ ನಾವು ಅದನ್ನು ಪರ್ಚೇಸ್ ಮಾಡೋವಂಥ ಪವರು ಕಡಿಮೆ ಆಗಿ ಅದ್ರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಯಾವುದಾದ್ರೂ ಒಂದು ಕಮಾಡಿಟಿ ಪ್ರೈಸು ತುಂಬ ಲೋ ಪ್ರೈಸಲ್ಲಿದೆ ಅಂತ ಹೇಳಿದ್ರೆ ಅವಾಗ ನಾವು ಅದ್ರ ಪರ್ಚೇಸಿಂಗ್ ಮಾಡೋ ಪವರು ಕೆಪಾಸಿಟಿ ಇನ್ಕ್ರೀಸ್ ಆಗಿ ಅದ್ರ ಡಿಮ್ಯಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದನ್ನೇ ಲಾ ಆಫ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಲಾ ಆಫ್ ಡಿಮ್ಯಾಂಡ್ ಸ್ಟೇಟ್ ದಟ್ ಅದರ್ ಥಿಂಗ್ ರಿಮೈನಿಂಗ್ ಕಾನ್ಸ್ಟೆಂಟ್ ವೆನ್ ದ ಪ್ರೈಸ್ ಆಫ್ ಎ ಗುಡ್ ಇನ್ಕ್ರೀಸಸ್, the demand for its decreases. When the price of a good increases, demand for its increases. Okay, Professor Samuelson also defined law of demand. Professor Samuelson kuda law of demand na define ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ law of demand ಅಂತ ಹೇಳಿದ್ರೆ, when people buy more at lower price, when people buy more at lower price, when people buy less at higher price, other thing remaining same, other things remaining same, okay. So Professor Samuelson ಕೂಡ ಲಾ ಆಫ್ ಡಿಮ್ಯಾಂಡ್ನ ಸ್ಟೇಟ್ ಮಾಡ್ತಾರೆ. ಅವ್ರ ಪ್ರಕಾರ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ವೆನ್ ಪೀಪಲ್ ಬೈ ಮಾಡ್ತಾರೆ ಮೋರ್ ಕಮಾಡಿಟಿನ ಅಟ್ ಲೋಯರ್ ಪ್ರೈಸ್. ನೋಡಿ ಇಲ್ಲಿ ಪೀಪಲ್ ಬೈ ಮೋರ್ ಅಟ್ ಲೋಯರ್ ಪ್ರೈಸ್, ವೆನ್ ಪೀಪಲ್ ಬೈ ಲೆಸ್ ಅಟ್ ಹೈಯರ್ ಪ್ರೈಸ್, ಅದರ್ ಥಿಂಗ್ ರಿಮೈನಿಂಗ್ ಸೇಮ್. ಅದರ್ ಥಿಂಗ್ಸ್ ರಿಮೈನಿಂಗ್ ಸೇಮ್ ಆಗಿ ಇಟ್ಕೊಂಡು ಪೀಪಲ್ ಜಾಸ್ತಿ ಕಮಾಡಿಟಿನ ಬೈ ಮಾಡ್ತಾರೆ ಯಾವ ಪ್ರೈಸಲ್ಲಿ, ಲೋಯರ್ ಪ್ರೈಸಲ್ಲಿ. ಪೀಪಲ್ ಲೆಸ್ನ ಬೈ ಮಾಡ್ತಾರೆ ಅಂದರೆ ಕಡಿಮೆ ಪರ್ಚೇಸ್ ಮಾಡ್ತಾರೆ ಯಾವ ಪ್ರೈಸಲ್ಲಿ, ಹೈಯರ್ ಪ್ರೈಸಲ್ಲಿ ಲೆಸ್ನ ಬೈ ಮಾಡ್ತಾರೆ. ಅದರ್ ಥಿಂಗ್ ರಿಮೈನಿಂಗ್ ಸೇಮ್, ಅದರ್ ಥಿಂಗ್ ರಿಮೈನಿಂಗ್ ಸೇಮ್ ಆಗಿ ಇಟ್ಕೊಂಡು ಪೀಪಲ್ ಜಾಸ್ತಿ ಕಮಾಡಿಟಿನ ಬೈ ಮಾಡೋದು ಯಾವಾಗ ಅಂತೇಳಿದ್ರೆ ಲೋಯರ್ ಪ್ರೈಸಲ್ಲಿ. ಪೀಪಲ್ ಯಾವಾಗ ಲೆಸ್ ಕಮಾಡಿಟಿನ ಬೈ ಮಾಡ್ತಾರೆ ಅಂತ ಹೇಳಿದ್ರೆ ಹೈಯರ್ ಪ್ರೈಸಲ್ಲಿ ಮಾಡ್ತಾರೆ ಅಂತೇಳಿ ಪ್ರೊಫೆಸರ್ ಸ್ಯಾಮ್ಯುಯಲ್ಸನ್ ಡಿಫೈನ್ ಮಾಡ್ತಾ ಹೋಗ್ತಾರೆ. ನಿಮ್ಗೆ ಈಗ ಒಂದು ಡೌಟ್ ಆಗ್ಬೋದು, ಅವಾಗಲಿಂದ ಹೇಳ್ತಿದ್ದೀರಾ ಮ್ಯಾಮ್ ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್, ಅದರ್ ಥಿಂಗ್ ರಿಮೈನಿಂಗ್ ಸೇಮ್. ಹಾಗಾದರೆ ಅದರ್ ಥಿಂಗ್ಸ್ ಅಂದರೆ ಏನು, ಅದರ್ ಥಿಂಗ್ಸ್ ಏನು ರೆಫರ್ ಮಾಡುತ್ತೆ ಅಂತ ಹೇಳಿದ್ರೆ, ಅದರ್ ಥಿಂಗ್ಸ್ ಅಂತ ಹೇಳಿದ್ರೆ ಪ್ರೈಸ್ ಆಫ್ ಅದರ್ ಗುಡ್, ಕನ್ಸ್ಯೂಮರ್ ಇನ್ಕಮ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಈ ಮೂರು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಓನ್ಲಿ 2 ಫ್ಯಾಕ್ಟರ್ಸ್ನ ಮಾತ್ರ ತೊಗೊಂಡಿದ್ದೀವಿ. ಯಾವ್ಯಾವ 2 ಫ್ಯಾಕ್ಟರ್ಸ್ ಅಂದರೆ ಒಂದು ಪ್ರೈಸು, ಇನ್ನೊಂದು ಡಿಮ್ಯಾಂಡ್. ಓಕೆ, ಒಂದು ಪ್ರೈಸ್ ಮತ್ತು ಇನ್ನೊಂದು ಡಿಮ್ಯಾಂಡ್, 2 ಫ್ಯಾಕ್ಟರ್ಸ್ನ ಇಟ್ಕೊಂಡು ಅದರ್ ಫ್ಯಾಕ್ಟರ್ಸ್ ಅಂದರೆ ಯಾವುದು, ಕನ್ಸ್ಯೂಮರ್ ಇನ್ಕಮ್, ಪ್ರೈಸ್ ಆಫ್ ಅದರ್ ಗುಡ್, ಪ್ರೈಸ್ ಆಫ್ ಅದರ್ ಆರ್ ರಿಲೇಟೆಡ್ ಗೂಡ್ಸ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಸೊ ಈ ಮೂರು ಫ್ಯಾಕ್ಟರ್ಸ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಓನ್ಲಿ 2 ಫ್ಯಾಕ್ಟರ್ಸ್ನ ಮಾತ್ರ ತೊಗೊಂಡಿದ್ವಿ, ಒಂದು ಪ್ರೈಸ್ ಮತ್ತು ಒಂದು ಡಿಮ್ಯಾಂಡ್. ವೆನ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್ ದ ಕ್ವಾಂಟಿಟಿ ಡಿಮ್ಯಾಂಡ್ ವಿಲ್ ಬಿ ಡಿಕ್ರೀಸಸ್, when the price is decreases the quantity demand is increases. Other things refers to consumer income, price of other goods and taste and preferences.
ಈ ಮೂರು ಕೂಡ ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಈ ಮೂರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ಓನ್ಲಿ 2 ಫ್ಯಾಕ್ಟರ್ಸಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಆ 2 ಫ್ಯಾಕ್ಟರ್ಸ್ ಯಾವುದು ಅಂತ ಹೇಳಿದ್ರೆ ಒಂದು ಪ್ರೈಸ್, ಅನದರ್ ಒಂದು ಡಿಮ್ಯಾಂಡ್. ಸೊ ಲಾ ಆಫ್ ಡಿಮ್ಯಾಂಡ್ ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಹೇಳಿದ್ವಿ. ಈ 2 ಫ್ಯಾಕ್ಟರ್ಸ್ ಮಧ್ಯೆ ಇರುವಂತಹ ರಿಲೇಷನ್ಶಿಪ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಅಂತೇಳಿ. ಆ ರಿಲೇಷನ್ಶಿಪ್ಪು ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಪ್ರೈಸ್ ಮಾತ್ರ ಆಗಿರುತ್ತೆ. ಬೇರೆ ಫ್ಯಾಕ್ಟರ್ಸ್ ಎಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವ್ಯಾವ್ದು ಅಂತ ಹೇಳಿದ್ರೆ ಕನ್ಸ್ಯೂಮರ್ ಇನ್ಕಮ್, ಪ್ರೈಸ್ ಆಫ್ ಅದರ್ ಗುಡ್ ಆರ್ ರಿಲೇಟೆಡ್ ಗುಡ್ ಮತ್ತು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಈ 3 ಫ್ಯಾಕ್ಟರ್ಸು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಓನ್ಲಿ 2 ಫ್ಯಾಕ್ಟರ್ಸಲ್ಲಿ ಚೇಂಜಸ್ ಆಗುತ್ತೆ. ಅದನ್ನೇ ಲಾ ಆಫ್ ಡಿಮ್ಯಾಂಡ್ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಲಾ ಆಫ್ ಡಿಮ್ಯಾಂಡ್ ಎಕ್ಸ್ಪ್ಲೈನ್ ದ ಅದರ್ ಥಿಂಗ್ ರಿಮೈನಿಂಗ್ ದ ಕಾನ್ಸ್ಟೆಂಟ್. ವೆನ್ ದ ಪ್ರೈಸ್ ಆಫ್ ಎ ಗುಡ್ ಇನ್ಕ್ರೀಸಸ್, demand for its decreases. When the price of a good increases, the demand for its increases is known as the law of demand. Professor Samuelson also defined law of demand. According to Professor Samuelson, when people buy more at lower price, when people buy less at higher price, other thing remaining same. Other thing refers to the price of related good, other goods, consumer income and taste and ಪ್ರಿಫರೆನ್ಸಸ್. ಇವೆಲ್ಲ ಸೇಮ್ ಆಗಿ ಇಟ್ಕೊಂಡಾಗ ಲಾ ಆಫ್ ಡಿಮ್ಯಾಂಡು 2 ಫ್ಯಾಕ್ಟರ್ಸ್ನ ತಗೊಳುತ್ತೆ, ಪ್ರೈಸ್ ಮತ್ತು ಕ್ವಾಂಟಿಟಿ ಡಿಮ್ಯಾಂಡ್. ಇವೆರಡರ ಮಧ್ಯೆ ಯಾವ ರಿಲೇಷನ್ಶಿಪ್ ಇದೆ? ಇನ್ವರ್ಸ್ ಆರ್ ಇಂಡೈರೆಕ್ಟ್ ರಿಲೇಷನ್ಶಿಪ್. ಬಿಕಾಸ್ ಪ್ರೈಸ್ ಇನ್ಕ್ರೀಸ್ ಆದರೆ ದ ಕ್ವಾಂಟಿಟಿ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ, ದ ಪ್ರೈಸ್ ಡಿಕ್ರೀಸ್ ಆದರೆ ದ ಕ್ವಾಂಟಿಟಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ಇಸ್ ಎ ಇನ್ವರ್ಸ್ ಆರ್ ಇಂಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮ್ಯಾಂಡ್. ಸೊ ಈ ಒಂದು ಥಿಯರಿನ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಟೇಬಲ್ ಮೂಲಕನೂ ಎಕ್ಸ್ಪ್ಲೇನ್ ಮಾಡೋಣ. So law of demand na we can explain with the help of the imaginary table. I mean schedule ಮೂಲಕನೂ ಕೂಡ explain ಮಾಡ್ಬೋದು. Take 2 columns. First 2 in the table ಅಲ್ಲಿ 2 columns ತಗೊಳ್ಳಿ. ಓಕೆ, ದ ಫಸ್ಟ್ ಕಾಲಮ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರೈಸ್ ಆಫ್ tomato in rupees. Okay, next price of demand for tomato in kgs. Okay, ಸೊ 2 ಕಾಲಮ್ಸ್ ನೋಡಿದ್ದೀವಿ. ಫಸ್ಟ್ ಕಾಲಮಲ್ಲಿ ಪ್ರೈಸ್ ಆಫ್ ಟೊಮ್ಯಾಟೊ ರುಪೀಸ್ಗಳಲ್ಲಿದೆ. ಆ ರುಪೀಸಲ್ಲಿ ಎಷ್ಟೆಷ್ಟು ಡಿಮ್ಯಾಂಡ್ ಇದೆ ಅಂತೇಳಿ ರೆಪ್ರೆಸೆಂಟ್ ಮಾಡ್ತಿದ್ವಿ. ಫಸ್ಟು 4, ನೆಕ್ಸ್ಟ್ 5 rupees, ನೆಕ್ಸ್ಟ್ 6 rupees, ನೆಕ್ಸ್ಟ್ 7 rupees, 8 rupees. ಓಕೆ, ನೆಕ್ಸ್ಟು 12, 10, 8, 6, 4. ಓಕೆ, okay, so in this table the first column is price of tomato in rupees alli ide, different time alli different prices ide. In the next one alli demand for tomato in kgs, different prices alli ಯಾವ್ಯಾವ ರೀತಿ ಟೊಮೆಟೊ ಗೆ ಡಿಮ್ಯಾಂಡ್ ಇದೆ, kgs alli represent ಮಾಡಿದ್ವಿ ನೋಡಿ. in the first one the price is 4 rupees, the demand for tomato is 12 kgs. and the price is 5 rupees, the demand for tomato in kgs is 10 kgs. when the price is 6 rupees, the demand for tomato is 8 kgs. when the price is 7 rupees, the demand for tomato is 6 kgs. when the price is 8 rupees, the demand for tomato is 4 kgs. law of demand ಏನು ಹೇಳುತ್ತೆ? when the price is increases, the demand for its decreases. when the price is increases, the demand for its decreases is known as the law of demand. ಅಂದರೆ ಪ್ರೈಸ್ ಇನ್ಕ್ರೀಸ್ ಆದರೆ ದ ಕ್ವಾಂಟಿಟಿ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ, ದ ಪ್ರೈಸ್ ಡಿಕ್ರೀಸ್ ಆದರೆ ದ ಕ್ವಾಂಟಿಟಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಅದನ್ನೇನಂತ ಹೇಳ್ತೀವಿ ಅಂತೇಳಿ ಲಾ ಆಫ್ ಡಿಮ್ಯಾಂಡ್ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಈ ಟೇಬಲಲ್ಲೂ ನೋಡಿ, ವೆನ್ ದ ಪ್ರೈಸ್ ಈಸ್ ತುಂಬ ಕಡಿಮೆ ಇದ್ದಾಗ ದ ಕ್ವಾಂಟಿಟಿ ಡಿಮ್ಯಾಂಡ್ ಏನಾಗಿದೆ? ಜಾಸ್ತಿ ಇದೆ. ಸೊ ವೆನ್ ದ ಪ್ರೈಸ್ ಈಸ್ ಲೋ, ದ ಕ್ವಾಂಟಿಟಿ ಡಿಮ್ಯಾಂಡ್ ಈಸ್ ಹೈ. ಪ್ರೈಸು ತುಂಬ ಕಡಿಮೆ ಇದ್ದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಇರುತ್ತೆ. ನಾವು ಪ್ರೈಸ್ ತುಂಬ ಕಡಿಮೆ ಇದ್ದಾಗ ಪರ್ಚೇಸಿಂಗ್ ಪವರ್ ಜಾಸ್ತಿಯಾಗಿ ಆ ಪ್ರಾಡಕ್ಟು ಡಿಮ್ಯಾಂಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಒಂದು ಪ್ರೈಸು 4 rupees-ಇಂದ 5 rupees-ಗೆ ಇನ್ಕ್ರೀಸ್ ಆದ ತಕ್ಷಣ ದ ಕ್ವಾಂಟಿಟಿ ಡಿಮ್ಯಾಂಡ್ ಇಸ್ ಡಿಕ್ರೀಸ್ ಫ್ರಮ್ 12 to 10 kgs. ಓಕೆ,
ಪ್ರೈಸು 4 ರೂಪೀಸಿಂದ 5 ರೂಪೀಸ್ಗೆ ಇನ್ಕ್ರೀಸ್ ಆಗ್ತಿದ್ದಂಗೆ ದ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ 12 ಇಂದ 10 kgಗೆ ಡಿಕ್ರೀಸ್ ಆಗುತ್ತೆ. when the price is again increased from 5 to 6 rupees, the quantity demand is decreased from 10 to 8 kgs. The quantity demand is 10 in the 8 k decrease. As the same logic, when the price is decreased from 6 to 7 rupees, the quantity demand is decreased from 10 to 8 kgs. 10 in the 8 kg ke decrease aitu. Same, when the price is increased from 7 rupees to 8 rupees, the quantity demand is decreased from 6 to 4 rupees ke decrease aitu. So the law of demand ಏನು ಹೇಳುತ್ತೆ, when the price of a good increases, the quantity demand is decreases, the price of a good is decreases, the quantity demand is increases ಅಂತ ಹೇಳುತ್ತೆ. ಸೇಮ್ ಅದನ್ನೇ ಟೇಬಲ್ ಕೂಡ ಹೇಳ್ತಿದೆ, ಪ್ರೈಸು ಇನ್ಕ್ರೀಸ್ ಆಗ್ತಿದ್ದಂಗೆ ದ ಕ್ವಾಂಟಿಟಿ ಡಿಮಾಂಡ್ is decreases ಅಂತ. when the price is decrease ಆಗ್ತಿದ್ದಂಗೆ ಡಿಕ್ರೀಸ್ ಇದ್ರೆ ದ ಕ್ವಾಂಟಿಟಿ ಡಿಮಾಂಡ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಹೋಗುತ್ತೆ ಅನ್ನೋದನ್ನೇ ಸೇಮ್ ಥಿಯರಿ ಏನು ಹೇಳುತ್ತೆ ಅದನ್ನೇ ಟೇಬಲ್ ಕೂಡ ಹೇಳುತ್ತೆ. So using this table we can explain with the help of the diagram. Diagram ಮೂಲಕ explain ಮಾಡೋಣ. In the diagram, take OX axis and OY axis. Okay, in the OX axis represent quantity demand, and the OY axis represent price. Okay, the quantity demand ಅಲ್ಲಿ ಎಷ್ಟಿದೆ, lowest number 4 ಇದೆ, next to 12, take 2 differences, so 2, 4, 6, 8, 10, 12, 14. Next in the price, rupees 5 to 8 rupees, so sorry, rupees 4 to 8, so 4, 5, 6, 7, 8. Okay, so first ನೋಡಿ, when the price is 4 rupees ಇದ್ದಾಗ the quantity demand ಎಷ್ಟಿದೆ, 12 ಇದೆ. So when the price is 4, the quantity demand is 12. So ಇಲ್ಲಿಗೆ ಮಾರ್ಕ್ ಮಾಡಿ. Next, when the price is increased from 4 to 5 rupees, the quantity demand is decreased from 12 to 10 rupees. So 5 ಇದ್ದಾಗ ಎಷ್ಟಾಗಿದೆ, 10 ಆಗಿದೆ. ಓಕೆ, ನೆಕ್ಸ್ಟ್ when the price increase ಆಗಿದೆ ಮತ್ತೆ 5 ಇಂದ 6 rupees increase ಆಗಿದೆ, ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸ್ ಆಗಿದೆ 10 ಇಂದ 8ಗೆ. ಸೊ 6 ಇದ್ದಾಗ ಎಷ್ಟು, 10, 6 ಇದ್ದಾಗ ಎಷ್ಟು, 8. ನೆಕ್ಸ್ಟ್ when the price ಮತ್ತೆ ಡಿಕ್ರೀಸ್ ಆಗಿದೆ, ಇನ್ಕ್ರೀಸ್ ಆಗಿದೆ, 6 ಇಂದ 7 rupees ಇನ್ಕ್ರೀಸ್ ಆಗಿದೆ, ಕ್ವಾಂಟಿಟಿ ಡಿಮಾಂಡ್ 8 ಇಂದ 6 kgsಗೆ ಡಿಕ್ರೀಸ್ ಆಗಿದೆ. ಸೊ ಪ್ರೈಸು 7 ಇದ್ದಾಗ ಕ್ವಾಂಟಿಟಿ ಡಿಮಾಂಡ್ 6 ಇದೆ. ಪ್ರೈಸು 8 rupeesಗೆ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಡಿಮಾಂಡ್ 6 ಇಂದ 4ಗೆ ಡಿಕ್ರೀಸ್ ಆಗಿದೆ. ಸೊ ಪ್ರೈಸ್ 8 rupees ಇದ್ದಾಗ ಕ್ವಾಂಟಿಟಿ ಡಿಮಾಂಡ್ ಎಷ್ಟಾಗಿದೆ, 4 ಇದೆ. ಸೊ ನೋಡಿ ಎಷ್ಟು ಪಾಯಿಂಟ್ಸ್ ಇದೆ, 1 2 3 4 5 ಸಿಕ್ಕಿದೆ. ಈ ಎಲ್ಲ ಪಾಯಿಂಟ್ಸ್ ನೀವು ಇವಾಗ ಜಾಯಿನ್ ಮಾಡಿ we get one downward sloping curve. This curve is known as the demand curve. DD represent demand curve. DD ಏನು ರೆಫರ್ ಮಾಡುತ್ತೆ, ಡಿಮ್ಯಾಂಡ್ ಕರ್ವ್ ರೆಫರ್ ಮಾಡುತ್ತೆ. ಡಿಮ್ಯಾಂಡ್ ಕರ್ವ್ ಇಸ್ ಆಲ್ವೇಸ್ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್. Demand curve always downward sloping straight line. So demand curve ಅನ್ನೋದು
ಆಲ್ವೇಸ್ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್ ಆಗಿರುತ್ತೆ. ಬೇಕಾದ್ರೆ ನೀವು ಮಧ್ಯೆ ಈ ಥರ ಹಾಕೋಬೋದು, ಈ ಥರ ಬಾಕ್ಸ್ ಹಾಕೋಬೋದು, ಬೇಕಾದ್ರೆ ಈ ಥರ ಸ್ಟ್ರೈಟ್ ಹೀಗೆ ಮಾಡೋದಿದ್ರು ಕೂಡ ಈ ಥರ ನಾವು ಬೇಕಾದ್ರೂ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇನ್ ದ ಡಯಾಗ್ರಾಮ್ OX axis represent quantity demand, OY axis represent price, DD represent is the demand curve. When the price is 4 rupees, the quantity demand is 12 kgs. When the price is 5 rupees, the quantity demand is 10 kgs. When the price is 6 rupees, the quantity demand is 8 kgs. When the price is 7 rupees, the quantity demand is 6 kgs. When the price is 8 rupees, the quantity demand is 4 kgs. So when the price enadru increase ಆಗ್ತಾ ಹೋಗ್ತಿದ್ದಂಗೆ the quantity demand will be decreases. When the price is decreases, the quantity demand will be increases. ಸೇಮ್ ಥಿಯರಿ ಏನು ಹೇಳುತ್ತೆ ಅದನ್ನೇ ಟೇಬಲ್ ಆ್ಯಂಡ್ ಡಯಾಗ್ರಾಮ್ ರೆಪ್ರೆಸೆಂಟ್ ಮಾಡುತ್ತೆ. ಡಯಾಗ್ರಾಮಲ್ಲಿ DD ಏನು ರೆಪ್ರೆಸೆಂಟ್ ಮಾಡುತ್ತೆ, ಡಿಮ್ಯಾಂಡ್ ಕರ್ವ್ನ ರೆಪ್ರೆಸೆಂಟ್ ಮಾಡುತ್ತೆ. ಡಿಮ್ಯಾಂಡ್ ಕರ್ವ್ ಆಲ್ವೇಸ್ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್ ಆಗಿರುತ್ತೆ, ಲೆಫ್ಟಿಂದ ರೈಟ್ವರ್ಡ್ಗೆ ಡೌನ್ವರ್ಡ್ ಸ್ಲೋಪಿಂಗ್ ಸ್ಟ್ರೈಟ್ ಲೈನ್ ಆಗುತ್ತೆ. ಇದು ಲಾ ಆಫ್ ಡಿಮ್ಯಾಂಡು ವೆರಿ ಇಂಪಾರ್ಟೆಂಟ್ ಥಿಯರಿ ಆಗಿದೆ. ಸೊ ಇನ್ ದ ಟುಡೇ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ಮಾಡಿದ್ದೀವಿ. ದ ಲಾ ಆಫ್ ಡಿಮ್ಯಾಂಡ್ ಅನ್ನೋದು ಪ್ರೈಸ್ ಮತ್ತು ಕ್ವಾಂಟಿಟಿ ಡಿಮ್ಯಾಂಡ್ಗೂ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡುತ್ತೆ. ದ ಲಾ ಆಫ್ ಡಿಮ್ಯಾಂಡ್ ಸ್ಟೇಟ್ ದಟ್ ವೆನ್ ದ ಪ್ರೈಸ್ ಆಫ್ ಎ ಗುಡ್ ಈಸ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ಇಟ್ಸ್ ಡಿಕ್ರೀಸಸ್. ವೆನ್ ದ ಪ್ರೈಸ್ ಆಫ್ ಎ ಗುಡ್ ಡಿಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ಇಟ್ಸ್ ಇನ್ಕ್ರೀಸಸ್. Other things Professor Samuelson also defined law of demand. According to Professor Samuelson, law of demand refers to when people buy more at lower price, when people buy less at higher price, other thing remaining same. And the other things refers to, first one is price of other goods, I mean related good, consumer income and price of ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಎಲ್ಲ ಕಾನ್ಸ್ಟೆಂಟ್ ಆಗಿದ್ದಾಗ ಮಾತ್ರ ಲಾ ಆಫ್ ಡಿಮ್ಯಾಂಡ್ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ. ಇದನ್ನು ಲಾ ಆಫ್ ಡಿಮ್ಯಾಂಡ್ನ ನಾವು ಫಸ್ಟು ಟೇಬಲಲ್ಲಿ ಬರೆದು ಟೇಬಲ್ ಮೂಲಕನೂ ಕೂಡ ಯೂಸ್ ಮಾಡಿಕೊಂಡು ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 2 marks 4 marks ಕ್ವಶನ್. ಸೊ ನೋಟ್ ಇಟ್ ಡೌನ್ ಕೇರ್ಫುಲಿ. ಥ್ಯಾಂಕ್ ಯು ಸೋ ಮಚ್.